ಎಂಟು ಗಂಟೆ ರಾತ್ರಿ ಎಂತ ಬಿಸಿಲು. ನನ್ನ ಸನ್ಗ್ಲಾಸ್ ಇದೆ, ನನ್ನ ಸನ್ಗ್ಲಾಸ್ ಇಲ್ಲ. ನಿಮ್ ಮನುಷ್ಯನ ಕುಲನ ಯಾವ ಕುಲಲ್ಲ ಎಲ್ಲ ಉಗಿದ್ ಕಳ್ಸಿದ್ರು ಹಾಸ್ಪಿಟ್ಲಿಂದ ಬೈದ್ ಕಳ್ಸಿರೋ ವ್ಯಕ್ತಿಗಳು ನೀವೇ ಮಗ. ಮಾತಾಡಿ ಚಾಯ್ ಕುಡಿಚು ಇವ್ರ ಮಧ್ಯೆ ಸಿಗಾಕಬಿಟ್ಟು ಇನ್ನೊಂದ್ ಜೋಕ್ ಇಲ್ಲ, ಬರೀ ಜೋಕ್ ಎಲ್ಗೋಯ್ತಾ ಇದ್ವಿ ಹಣ ಗೊತ್ತಿಲ್ಲ ಅಣ್ಣ. ಆಗ್ಲಿಂದ ಕರ್ಕೋಯ್ತಾ ಇದ್ದಲ್ಲ, ಎಲ್ಗೋಯ್ತಾ ಇದೀವಿ. ಊರೇನೋ ಮುಳುಗೋಯ್ತಲ್ವಾ. ರಾಜಗೌಡ್ರ ಸಮುದ್ರ ತೀರ್ ನೋಡಿ ಬಾಬು ಫುಲ್ ಕಲ್ತು ಬಿಟ್ಟಿದವ. ಒಳ್ಳೆ ಕೋಟ ಮಾತ್ರ. ಟೀ ವಡ ಮಾಡಿದ್ರು ನಮ್ಗೆ. ಆಂಟಿ ಏನಿದು ಹಿಂಗ್ ಕೂತ್ಬಿಟ್ಟಿರಲ್ಲ ಅಲ್ಲಿ ಹೊಡಿತಾ ಬಿದ್ದಂಗೆ ನಮ್ಮ ಭಾಷೆ ಮಾತಾಡಿ ನೀನು ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಇವತ್ತು ಶನಿವಾರ. ಸದ್ಯಕ್ಕೆ ಪೂಜೆ ಮಾಡಿ ರೆಡಿಯಾಗಿದ್ದೀನಿ. ಏನಕ್ಕೆ ಅಂದರೆ ಮೈಸೂರಿಗೆ ಹೋಗ್ತಾಯಿದ್ದೆ ನಾನು. ಸಚಿನ್ ಅವರ ದೊಡ್ಡಮ್ಮ ಮನೇಲಿ ಒಂದು ಹಬ್ಬ ಇದೆ, ಸೊ ಅದು ನಾಳೆ ಇರೋದು. ಅದಕ್ಕೆ ಇವತ್ತೇ ಹೋಗ್ತಾಯಿದ್ದೀನಿ. ಬಸ್ಸಲ್ಲಿ ಹೋಗೋ ಅಂದ್ಕೊಂಡೆ, ಕಾಲು ತುಣಿದ್ಬಿಟ್ರೆ ಅಂತ. ಕಾಲು ಇವಾಗ ಡ್ರೆಸ್ಸಿಂಗ್ ತೆಗೆದಿದ್ದೀನಿ, ಅದಕ್ಕೆ ತೋರಿಸ್ತಾ ಇಲ್ಲ, ಸ್ವಲ್ಪ ಬೆಟ್ರಾಗಿದೆ. ಸೊ ಬಸ್ಸಲ್ಲಿ ಹೋಗೋ ರಿಸ್ಕ್ ಬೇಡ ಅಂತ ಕಾರಲ್ಲೇ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಸಚಿನ್ ಮನೆಗೆ ಹೋಗ್ತೀವಿ ಫಸ್ಟು ಮೈಸೂರಿಗೆ, ಅಲ್ಲಿಂದ ಊರಿಗೆ ಹೋಗ್ತೀವಿ. ಲೆಟ್ಸ್ ಗೋ. ಆಗಲೇ ಜನ ಆಡ್ತೀವಿ. ಕೇಳಲಿ, ಊಟಗಳಿಂದ 1,00,000 ಸತಿ ಬಂದು ಹೋಗ್ಬಿಟ್ಟಿದೀನಿ ಆಯ್ತಾ. ಇಲ್ಲಿಗೆ ಕಾಲ್ ಗಂಟೆ ಕಾರಲ್ಲಿ ಬಂದಿದ್ಯಾ? ಕಾರಲ್ಲೂ ಬಂದಿದ್ದೀನಿ. ಆಯ್ತು ಇಷ್ಟೊತ್ತು ಮಾಡ್ಕೊಂಡು ಎಷ್ಟೊತ್ತ ಕಾಯ್ದು. ಊಟ ಕ್ಲಿನಿಕ್ ಅದು, ಇಟ್ಸ್ ನಾಟ್ ಅನ್ ಹಾಸ್ಪಿಟಲ್. ವೀಕೆಂಡ್ ವಿತ್ ರಮೇಶ್ ಮಾಡಿದೀವಿ, ಆ ವ್ಲಾಗ್ ಅಲ್ಲಿ ನೋಡಿ. ಬತ್ತದಂಗೆ ಕಾಲ್ ತೊಂದ್ಬಿಟ್ರೆ ನಂದು. ಯಾರ ಮಗ ಶೌರ್ಯ ಈಗ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಇವ್ರಿಬ್ರು ಜಗಳ ಆಡ್ತಾರೆ. ಎಂಟು ಗಂಟೆ ರಾತ್ರಿ ಎಂತ ಬಿಸಿಲು. ನನ್ನ ಸನ್ಗ್ಲಾಸ್ ಇದೆ, ನನ್ನ ಸನ್ಗ್ಲಾಸ್ ಮಗ. ಟೈಮು ಮಧ್ಯಾಹ್ನ 3:15, ಬಿಸಿಲು ತುಂಬಾ. ಇದೆಷ್ಟು? ಹೋಗಪ್ಪ, ಎಣ್ಣೆ ಆಗಲ್ಲ ನಮ್ಮ ಕೈ. ಇಲ್ಲ, ನಿಮ್ ಮನುಷ್ಯನ ಕುಲನ ಯಾವ ಕುಲಲ್ಲ. ಅದಕ್ಕೆ ಚೂರೇ ಮಾಡಿದ್ದು, ಬಿಡಿಸ್ಲಿಲ್ಲ ಮಗ. ಬೀಳ್ಬೇಕಲ್ಲ ಈಗ ಜಸ್ಟ್. ನಡ್ರ ಬೇಡಕಲ್ಲ, 3 ಜನ ಒಬ್ರವ. ನಾನಿನ್ ಕೆಲ್ಸವೇ ಹೋಯ್ತೀನಿ. ಅವ್ನು ಯಾಕೆ ಬಿಸ್ಲಾ ಏನು ಕೇಳು, ನಂದು ಕೇಳಿದ ನೀನ್. ಆಯ್ತಾಯ್ತು, ನಿಂಗೆ ನೋಡ್ಕತ್ತೀನಿ. ನಿಂತ ಐತ ಮಗ? ಐತೆ ಮಗ, ಬ್ಯಾಗಲ್ಲಿ ಎತ್ಕೊ ಬರ. ಬೇಡ ಬಿಸ್ಲಿಲ್ಲ, ಬಿಸ್ಲಿಲ್ಲ ಕಣ. ನಿಧಾನಕ್ಕೆ ಮಗ. ಗೈಸ್ ಏನೋ ತರಕ್ಕೆ ಅಂತ ಹೊರಗಡೆ ಬಂದ್ಬಿಟ್ರಿ, ಮಳ ಬಂದ್ಬಿಡ್ತಲೋ. ಇಷ್ಟು ಜನ ಗೊತ್ತಾಯ್ತಲ್ಲ. ಹೇಳ್ಬಿಟ್ಟು ನಾನು ಹೇಳ್ದೆ ಕಾರ್ ಬಂದು ಮಳಾಲೆ ಸಿಗಾಕೊಂಡ್ಬಿಟ್ಟು ಗೈಸ್. ನಾನು ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಅಂತ ಬಂದೆ. ಕಾರಲ್ಲಿ ಬರುವಾಗಲ್ಲ ಅಂತ ಹೇಳ್ದೆ, ಇವನು ಬೈಕಲ್ಲಿ ಬಂದುಬಿಟ್ಟು ನಮ್ಮನ್ನ ಸಿಗಾಕ್ಸ್ಬಿಟ್ಟ ಮಳಾಲಿ. ಕಾರಲ್ಲಿ ಅಂತ ಮಳೆ ಬಂದ್ಮೇಲೆ ಹೇಳಿದ್ದು. ಕಾರ್ಲಿ ಅಂತ ಅಂದೆ. 2 ಸ್ಕೂಟಿ ತಗೊಂಡೋಗ ಅಂತ ಯಾರು ಅಂದಿದ್ದು? ಮುಂಚೆ ಫಿಕ್ಸ್ ಆಗಿತ್ತು ಆಗಲೇ, ನೀವು ಬರೋಕ್ಕಿಂತ ಮುಂಚೆ. ನೀವತ್ತೇ 2 ಸ್ಕೂಟಿಲಿ ಹೋಗವ. ಒಂದಾರು ಇವತ್ತವರೆಗೂ ಒಳ್ಳೆ ಪ್ಲ್ಯಾನ್ ಮಾಡಿದೆ, ಇವತ್ತವರೆಗೂ ಟಿಲ್ ಡೇಟ್. ಮನ್ಸ ಆದಮೇಲೆ ಮಳೆ, ಗಾಳಿ, ಚಳಿ, ಬಿಸಿಲು ನೋಡಬೇಕು. ಅದು ನಿಮ್ಮ ಬಗ್ಗೆ ಹೇಳೋ. ಮಳೆ ಗಾಳಿ ಇರಲಿ, ಮಳೆ ಬಾಳಿ ಇದೆಲ್ಲ ನೀನು ಇಂಥದ್ದೆಲ್ಲ ಎಲ್ಲ ಅಡ್ವೆಂಚರೇ ಮಾಡೋದು ನಾವು. ಜೀವನ ಬೋರ್ ಆಗೋಗುತ್ತೆ. ಎಲೆಕ್ಟ್ರಿಕ್ ಬೈಕ್, ಅಲ್ಲಿ ನಿಮಿಷ, ಎಲೆಕ್ಟ್ರಿಕ್ ಬೈಕಲ್ಲಿ ಕ್ಲಿನಿಕ್ಕಿಗೆ ಬಂದಿದ್ದೀವಿ. ಇದೇ ಅಡ್ವೆಂಚರಪ್ಪ. ಮಳೆಯಲ್ಲಿ ಬಂದಿದ್ದೀವಿ, ಅದು ಅಡ್ವೆಂಚರ್. ಹೊಡೆದೋಡ್ಸ್ ಏನೇನು ಡ್ರೆಸ್ಸಿಂಗ್ ಮಾಡಿಸಿ ವೀಡಿಯೋ ಮಾಡ್ತಿದ್ದ ಪಾಪ. ಡಿಲೀಟೇ ಮಾಡಿಸ್ಬಿಟ್ರು. ಹಾಸ್ಪಿಟ್ಲ್ ಎದುರುಗಡೆ ಕೂತ್ ನಿಂತ್ಕೊಂಡು ಮಾತಾಡಿ ಜೋರಾಗಿ ನಗಡೆ ಎಲ್ಲ ಕಣ. ಇವನು ಸೀದಾ ಒಳಗೆ ಬಂದ್ಬಿಟ್ಟು ನಾವು ಮಳೆಯಲ್ಲಿ ಏಪ್ನಿ ಅಂತೀವಿ ಎಲ್ಲ ಉಗಿದ್ ಕಳ್ಸಿದ್ರು ಹಾಸ್ಪಿಟ್ಲ್ ಅವರು. ಮತ್ತೆ ಕೇಳಿಸ್ಕೊತ ಮಾತಾಡ್ತಿದ್ದೋ, ಬೈದು ಕಳ್ಸಿದ್ರು. ಹಾಸ್ಪಿಟಲ್ ಯಾರು ಪೇಷಂಟ್ ಇರಲಿಲ್ಲ, ಅದರಿಂದ ಮಾತಾಡ್ತಿದ್ದು. ಹಾಸ್ಪಿಟ್ಲಿಂದ ಬೈದು ಕಳ್ಸಿರೋ ವ್ಯಕ್ತಿಗಳು ನೀವೇ ಮಗ. ಮಾತಾಡಿ ಅಷ್ಟು ಜೋರಾಗಿ ಮಾತಾಡ್ತಿದ್ರು. ಮತ್ತೆ ನೋಡಿಲ್ಲ ಯಾವ ಬಜಾಜ್ ಕೂಲಿ ಫೇರ್ ಕಂಟೈನರ್ ಹಂಗೈತೆ. ಇಲ್ಲ ಎಲ್ಲ ಒಂದು ಕಡೆ ಯಾವ ಕಾಫಿ ಕುಡಿದೇವಲ್ಲ ಶಿಷ್ಯ. ಕಾಫಿ ನೆಕ್ಸ್ಟ್ ಕುಡಿಯೋ ಬಾರ. ಇಲ್ಲಿ ಹೊಡೆದೋಡ್ಸೋದಾರ ಮಾತಾಡ್ಬೇಡ. ಅಂದ ತಕ್ಷಣ ಏನು ಮಗ ಇದು ಇಷ್ಟ ಆಗಲ್ಲ. ಅದು ನೋಡೇ ಇಲ್ಲ. ಉಪ್ಪಿನಕಾಯಿ, ನಾನು ಇಲ್ಲಿ ಉಪ್ಪಿನಕಾಯಿ ತಗೊಳಕ್ಕೆ ಇಷ್ಟ ಆಗಲ್ಲ ಸ್ಟೋರಿಗೆ ಬಂದಿದ್ದೀವಿ. ಯಾವ್ದು ಬೇಕು ಮಗ ನಿಮಗೆ? ಗಾರ್ಲಿಕ್. ಓಕೆ, ಬೆಳ್ಳುಳ್ಳಿ,
ಇದೇ ಚೆನ್ನಾಗಿರಲ್ಲ ಆಡ್ಲಿಕ್ಕೆ. ನಿನಗಲ್ವಾ ಅವನಿಗೆ ಇವನಿಗೆ ಅಂದ್ರೆ ಬರ್ತಾನೆ ಇಲ್ಲ ನಾನು. ನನಗೇನು ಮಾಡೋಕ್ಕೆ. ಬಂದು 4 ಜನ 2 ಉಪ್ಪಿನಕಾಯಿ, 1 ಡ್ರೆಸ್ಸಿಂಗು, 2 ಉಪ್ಪಿನಕಾಯಿಗೆ 4 ವೇಸ್ಟ್ ಡ್ರೆಸ್ಸಿಂಗ್ ಅದು. ಮನೆಗೆ ದೌರ್ಬಲ್ಯ. ದೌರ್ಬಲ್ಯ ಏನಾದ್ರು ಮಾಡಿರೋದು. ಮನೆಗೆ ಹೋಯ್ತಿದ್ದಂಗೆ ಕಿತ್ತಾಕ್ತದೆ. ಮೇಡಮ್ ಕಟ್ಬೇಕಾರೆ ಕೇಳವ ಅನ್ಕೋತಿದ್ದೆ, ಮೇಡಮ್ ನಿಮಗೆ ದೌರ್ಬಲ್ಯ ಏನಾದ್ರು ಇದೆಯಾ ಅಂತ. ಹೇಳ್ಬೋದಾಯ್ತು ಮಗ. ಅಲ್ಲ ಹಿಂಗೆ ಚಪ್ಪಲಿ ಬಿಚ್ಚಿಬಿಟ್ರೆ ಜೊತೆಗೆ ಬಂದ್ಬಿಡ್ತದೆ ಬ್ಯಾಂಡೇಜ್. ಅಷ್ಟು ಲೂಸಾಗಿ ಹಾಕೋರೆ. ಅದಕ್ಕೆ ನಾವೇ ತಗೊಂಡಿದ್ದೀವಿ. ಈಗ ಮನೆಗೆ ಹೋಗಿ ನಾವೇ ಮಾಡ್ಕೋಬೇಕು. ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಕ್ವಶನ್. ಮೈಸೂರು ಮೈಲಾರಿ ಅಂತ ಹೆಂಗೆ ಹೆಸರು ಬಂತು? ಈ ಹೋಟ್ಲು ಬಂದು ನಿಂತ್ಕೊಬಿಟ್ಟು ಆ ಹೋಟ್ಲು ಕೇಳಿ ನಮ್ಮನ್ನ ಕೇಳ್ತೀಯಾ? ಅಕ್ಕ ಕಾಫಿ ಕುಡಿಯಕ್ಕೆ ಬಂದಿದ್ದೀನಿ. ಮೈಸೂರು ಮೈಲಾರಿ ಹೆಂಗ್ ಗೊತ್ತು ಮೈಸೂರು ಅಂತ. ಲಾರಿ ಮೈಲಾರಿ ಆಯ್ತು. ಶುಗರ್ಲೆಸ್ ಬೇಣು. ಕಮೆಂಟ್ಸಲ್ಲಿ ಹೊಡೆಯೋ ಆಪ್ಷನ್ ಇದ್ರೆ ಹೊಡೆದ್ಬಿಡಿ. ಕಾಫಿ ಶುಗರ್ಲೆಸ್ ನನಗೆ ಶುಗರ್ಲೆಸ್ ಕಾಫಿ ಬೇಡ, ನೆಲಗೆ ಹೋಗಿ ಚಾಯ್ ಕುಡಿಚು. ಚಾಯ್ ಕುಡಿಸು. ಇವ್ರ ಮಧ್ಯೆ ಸಿಗಾಕಬಿಟ್ಟು ಒಂದೊಂದು ಬಾಳು. ಚಾಯ್ ಕುಡಿಸು. ನಾವು ಹೋಟ್ಲಿಂದ ಹೊಡೆದೋಡ್ಸೋರ್ ಕಳ್ಳಾದಲೆ. ಇಲ್ಲೇರಪ್ಪ. ಹೋಟ್ಲಿಂದ ಹೊಡಿತಾರೆ ಬಾ ನೀವು. ಬೆಳಗ್ಗೆ 4 ಗಂಟೆ ಹೋಗೋದು. ಮೈಸೂರು ಲಾರಿ ಅಂತ ಹೇಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಮೈ ತಗೊಂಡು ಲಾರಿನ ಜಾಯಿನ್ ಮಾಡಿ ಮೈ ಮಾತ್ರ ಯಾಕೆ ತಗೊಂಡ್ರು, ತಲೆ ಕರ್ಕಿ ಎಲ್ಲ ಇಟ್ಬಿಟ್ರು. ವಾ ದೇವ್ರೇ, ಇವರೇ ಸಿಗ್ಬೇಕಾಗಿತ್ತು ನಮಗೆ ಜೀವನ. ನಮಗ ಇದ್ದಿದ್ದು ಒಂದವರೆಗೆ ಹಿಂಗೆ ಆಡ್ತಾವಳೆ. ಕೊಯಂಬತ್ತಲ್ಲಿ ಇರೋದೇ ಸರಿ ಇವಳು. ನಮ್ಮ ಕಾಲೇಜ್ ಜನರು ಆಗ್ಬಿಟ್ಟಿದ್ರೆ ಕತೆ ಏನು? ಇಷ್ಟೊಂದು ಗಿರ್ಬಿಟ್ಟು ಇಲ್ಲಿರ್ತಿದ್ಲ ಇವಳು. ಕೊಳಕ್ಕೆ ಕೊಡೋದು. ಬಟ್ ನಾನು ವಿಷ್ಣುವರ್ಧನ್ ಥರ ಕುಡಿತೀನಿ. ಹಿಂಗನ್ನು ಮಗ ಕುಡಿಬೇಕಾರೆ ಇಲ್ಲ ಹಿಂಗನ್ನು. ಬಲ್ದ ಕೈಲಿ ಹಿಂಗೆ ಅಂದನ್ ಕಲ ಮೇಲೆ ನೋಡಿಲ್ವಾ ನೀನು ವಿಷ್ಣುವರ್ಧನ್? ನಾನು ಶೌರ್ಯ ಕೊಡ್ದಂಗೆ ಕುಡಿದೀನಿ. ನಿಲ್ಸೋದಿಲ್ಲ, ಅಷ್ಟು ಮೋಷನ್ನೇ ಬರಲ್ಲ. ಇದು ತೆಗಿಯೋದೇ ಇಲ್ಲ ನಾನು. ಮೋಷನ್ನೇ ಬರಲ್ಲ ಅಂದ್ರಲ್ಲಿ ಹಂಗೆ ಅಷ್ಟೇ. ಅವ್ನು ಸಚಿನ್ ಥರ ಕುಡಿಬೇಕಾ? ಸೌಂಡು ಸೇರ್ ನೋಡಿ ಕೇಳಿಸ್ಬೇಕು. ಏನು ಆಡ್ಕೋತೀರಾ ನಮ್ಮ ಬಾವನ್ನ? ನೀವು ಸ್ವಲ್ಪ ಸಂಪನ್ನ 10 ನಿಮಿಷ ನಿನ್ನ ಆಡ್ಕೋತೀವ್ರು. ಗಂಟೆ ಆಡ್ಕದಿದ್ದಳು ಅವಳು ಬಾವನ್ನ. ಈಗ ನಮ್ಗೆ ಹೇಳ್ದಳು ಕ್ಯಾಮ್ರಾ ನೋಡಿದ್ನ. ನಾ ಏನು ಆಡ್ಕೊಂಡಿಲ್ಲ ಬಾವ, ಇವರು ನನ್ ಸಿಕ್ಕಾಕಿಸ್ತವ್ರೆ. ರಾಜ್ಕುಮಾರ್ ರಾಜ್ಕುಮಾರ್ ತರ ಕುಡಿಮಗ ಬೇಡ ಮಗ, ಅವ್ರನ್ನ ಎನ್ಯಾಕ್ಟ್ ಮಾಡೋಕ್ಕಾಗಲ್ಲ ನಾವು. ಯಾಕೆ ಮಾಡ್ಬೇಡ, ಯಾಕೆ ಮಾಡು. ಎನ್ಯಾಕ್ಟ್ ಅಂದಿದ್ದನು. ಲವ್ ಹೊಂಡ ಶಿಷ್ಯ ನಂದೆಲ್ಲ ಆಗಿದೆ. ನನ್ನ 3 ಗಂಟೆಗೆ ಅಂತ ಕರ್ಸ್ಬಿಟ್ಟು ಟೈಮು 6 ಗಂಟೆ ಆಗೋಯ್ತು. ಲವ್ ಬ್ರಷ್ ತಗೊಂಡಿದ್ದೆ ಶಿವಕುಮಾರ್ ನಾವು. 5:15 ಯಕ್ಕ ಬಾರಕ್ಕ ಹೋಗುವ. ನನ್ನ ಬ್ಯಾಗ್ ತಗೊಂಡೋದ್ರಾ? ಎಲ್ಲಿಗೆ? ಕಾರ್ಗೆ. ಎಲ್ಲಿ? ನಿನ್ ಬ್ಯಾಗ್ ನಾನು ಯಾಕೆ ತಕೋವಲ್ಲಿ? ಅಷ್ಟು ಇದಿರುತ್ತೆ ಅನ್ಕೊಂಡಿದ್ದೆ. ಓನು ಗೊತ್ತಿಲ್ಲ ನಂಗೆಲ್ಲ ಐತೆ ಅಂತ. ಎಲ್ಲ ಅವನು ನಿಮ್ಮ ಬಾವ ಇಲ್ಲೇ. ಇಷ್ಟ ಗಂಟೆ ಶಿವಕುಮಾರ್ ಹೋಗಿದ್ದ. ಈಗೀಗ ಲೋ ಬಾಲ ಬೇಗ, ನನ್ನ ಬೇಗ ಬಾ ಅಂತ 3 ಗಂಟೆ ಕರ್ಸ್ಬಿಟ್ಟು ಇನ್ನೂ ಇಲ್ಲೇ ಅಲಿಸ್ತವ್ರೆ. ಲೋ ಶಿಷ್ಯ ನೋಡಿ ನಾವು ಹೋಗೋ ಕಾರ್ ಎತ್ಕೊಂಡು ತೋರ್ಸೋ. ಡ್ಯಾನ್ಸ್ ಏನು ಕಲ್ತಿದ್ಯಾ? ಏನು ಕಲ್ತಿಲ್ಲ ಅಣ್ಣ. ನಿಮ್ಗೊಂದು ಜುಮ್ ಹೇಳ್ಕೊಡೋಣ. ಹೇಳ್ಕೊಡಿ. ಮೋನಿಕಾ ಮಾಡಿದ್ದು ಹೇಳ್ಕೊಡಿ. ಅದೆಲ್ಲ ಇದು ಹೇಳು, ನೀನು ಕಲ್ತಿರೋದು. ಇದು ಹೇಳು. ಯಾವ್ದೋ ಹೇಳ್ಕೊಟ್ಲು ಅಣ್ಣ. ಹಿಂಗೆ ಹೆಂಗೋ ಬರ್ತಾ ಇಲ್ಲ. ನಾವು ಹೆಂಗ್ ಕಲ್ತಿರ್ಬೋದು ಸಚಿನ್ ಮದುವೆ ಮತ್ತೆ ಡ್ಯಾನ್ಸ? ಅದು ಒಂದೊಂದೇ ದಿನದಲ್ಲಿ, ಒಂದೊಂದು 2 ದಿನ. ಒಂದ್ ಸ್ಟೆಪ್ ಆದ್ರೂ ಮಾಡ. ಒಂದೇ ಒಂದು ಬರಲ್ಲ ಅಣ್ಣ. ಕಾಲು ಕಟ್ ಮಾಡಿ ಆಯ್ತು, ಮಾಡ್ತಾಳೆ. ಕಟ್ ಮಾಡ್ತಾಳೆ. ಕೈ ಕಾಲ್ ನಾನ್ ಸಿಂಗ್ ಅದೇನೋ ಕೈಕಾಲ್ ನಾನ್ ಸಿಂಗ್ ಅಂತ. ನಾನ್ ಸಿಂಗ್ ಸಿಂಕ್ ಆಯ್ತಲ್ಲ ಅಣ್ಣ. ಬಣ್ಣ ಮಗ ನಿನ್ ಕಾಲು ಹಿಂಗೆ ಆಗಿರೋದಲ್ಲ ಮಗ. ಹಂಗೆ ನಿಮ್ ನೋಡಿ ಎಲ್ಲ ಬೀಳ್ತಾರೆ. ಬಲ ಫಸ್ಟ್ ಕಾರ್ ತೆಗಿಲ್ಲ. ಗಗನ ಹೊರಡೋಣ ಬರಮ್ಮ. ನೋಡು ನಿಮ್ ಗಗನ ನಾಗವಲ್ಲಿ ಆಡಿತಾಳೆ ಈಗ. ಗಗನ ನಾಗವಲ್ಲಿ ಆಗಲ್ಲ, ಸಚಿನ್ ಮಾತ್ರ ನಾಗವಲ್ಲಿ ಆಗಲ್ಲ. ಅವನ ಹೆಸರೇನು? ಗಿರೀಶ ಅಂತಿದ್ದಪ್ಪ. ಲತಿಕ ಅಂದಲ್ಲ, ಲಿರೀಶಾ. ಬ್ರೋ ಇಗ್ನೋರ್ಡ್ ಸಕ್ಸಸ್ಫುಲಿ. ಇನ್ನೊಂದು ಜೋಕ್ ಬರೀ ಜೋಕ್ ಏನಾಯ್ತು ಗೊತ್ತಾ? ಜನಗಣತಿಗೆ ಬಂದಿದ್ರು ಅಂತ
ಅಲ್ಲ ತೆಗಿಯೋ ಅಲ್ಲ ಜನಗಣತಿಗೆ ಅಂದ್ರೆ ಅಲ್ಲ ಅಲ್ಲ ಅಂದ. ಜಾತಿ ಗಣಿತಿಗ ಅಂತ ಅಲ್ಲ. ಅಲ್ಲ ಅಲ್ಲ ನಿನ್ ಪ್ರಾಣಿ ಗಣಿತಿಗೆ ಇವ್ನ್ ಕೇಳಿದ್ವಿ ಆ ಎರಡಕ್ಕೂ ಅಲ್ಲ ಅಲ್ಲ ಅಂದ. ಮತ್ತೆ ಇನ್ನೇನ್ ಪ್ರಾಣಿ ಗಣತಿಗೆ ಬಂದಿದ್ರ ಅಂತ. ಶಿವಕುಮಾರ್ ಹ್ಯಾಪಿ ಅಕ್ಕ ಬವ್ವ ಹ್ಯಾಪಿ ಅನಿಮಲ್ಸ್ ಡೇ ಇವತ್ತು ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಎಂದು ಕಾಯಲಾರೆನು ಸನ್ಸೆಟ್ ನೋಡಿ ಸದ್ಯಕ್ಕೆ ನಮ್ಮ ಪಯಣ HD ಕೋಟೆ ಕಡೆಗೆ ಸಾಗ್ತಾ ಇದೆ. ಆಫ್ಟರ್ 1 ಇಯರ್ ನಾನು ಕರೆಕ್ಟಾಗಿ 1 ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀನಿ HD ಕೋಟೆಗೆ ಇವ್ರ ಮನೆಗೆ ಬಂದೇ ಇಲ್ವಾ? ಆಮೇಲೆ ನಾನು ಸುಕುಮಾರ 3 ದಿನಕ್ಕೆ ಹೋಗಿದ್ವಿ. 3 ತಿಂಗಳಿಗೆ ಮಗ 3 ತಿಂಗಳಿಗೆ ಹೋಗಿದ್ವಿ. ಇಲ್ಲ ಶಿವಕುಮಾರ್ 2 ಸತಿ ಬಂದಿರ, ನೀವು ಒಂದೇ ಸತಿ ಬಂದಿರೋದು. ಒಳಿತು ಮಾಡು ಮನಸ ನೀರಿರೋದು 3 ದಿವಸ ನೀರು ಏನ್ ಮಾಡೋದು ಫಿಲ್ಟರ್ ನಾ ಅದೇ ನೆನ್ಸ್ಕೊಂಡೆ. ಆಮೇಲೆ ಈ ಬಾಟಲ್ ನನ್ಗಳು ಸ್ವಲ್ಪ ಹಣ ಎಲ್ಗೋಯ್ತಾ ಇದ್ವಿ ಹಣ ಗೊತ್ತಿಲ್ಲ ಹಣ ಆಗ್ಲಿಂದ ಕರ್ಕೋಯ್ತಾ ಇದ್ದಲ್ಲ ಎಲ್ಗೋಯ್ತಾ ಇದೀವಿ. ಕತ್ಲೆ ಸೂರ್ಯನ ಸೂರ್ಯನ ಮುಳುಗೋಯ್ತಲ್ವಾ? ಮನೆ ಬಂದಾಗ ಹೇಳ್ತೀನಿ ಮನೆ ಕೊಡ್ರಲ್ಲ. ಏನ್ಲ ಇದು ತಮ್ಮ ತೋರಿಸಿ ಇವ್ರನ್ನ ತೋರಿಸಿ ಅವ್ರು ಕಾಣ್ತಲ್ಲ ಮಗ ಸ್ಕ್ರೀನ್ ತುಂಬ. ಮೌನ ಮೂರ್ತಿ ಮಾತೇ ಬರ್ತಾ ಇಲ್ಲ ನಮ್ಗೆ ಆಯ್ತಲ್ಲ ಮಾತೇ ಬರಲ್ಲ ಮಾತೇ ಆಡಲ್ಲ 1.5 ಗಂಟೆಯಿಂದ ಮಾತೇ ನಿಲ್ಸಲ್ಲ. ನೋಡಿ ಇನ್ನೂ ನಿಲ್ಲಿಸ್ತಲ್ಲ ಮಾತಂದ ಬಿಟ್ರೆ ಮಾತು ಶಿಷ್ಯ ಸುರೋಟ್ಕೋ ಫ್ರೆಂಡ್ಗಳೆಲ್ಲ ಬಂದದ್ವಾ ಅಂತ ಬೈ ಶುರು ಆತ ಆಗ್ಲೇ ಶುರು ಆತ ಆತ ಇಲ್ಲ ಅವ್ರದ್ರಲ್ಲಿ ಆತನೂ ಇಲ್ಲ ಆತನೂ ಇಲ್ಲ ಕೊನೆಗೂ ಸೀರೆ ನೋಡಕ್ ಬಂದ. ಆಂಟಿ ಚೆನ್ನಾಗಿದ್ದೀರಿಯಾ? ಆಂಟಿ ಚೆನ್ನಾಗಿದ್ದೀರಿಯಾ? ಸೀರೆ ನೋಡಕ್ ಬಂದ ನಾವು ಕೊನೆಗೆ. ವಸಿಷ್ಠ ಬಂದಿರೋರು ಮಾತಾಡ್ಸು ಯಾಕೋ ದಾರಿ ಮಾಡ್ಕೊಡ್ತಾ ಇದೆಯಾ? ಸೈಕಲ್ ತೆಗ್ದು ಒಳ್ಳೆ 5 ಬಜೆ ಮಾಡೋಣ ಮಗ. ಶಿವಕುಮಾರ್ ತಿನ್ಕೊಬಿಡಿ ಕಣ ತಿನ್ಕೊಬಿಡಿ. ಸಚ್ಚಿ ಬಂದ ಸಚ್ಚಿ ಬಂದ ನೋಡ ಬ್ರೋ ಡಸಂಟ್ ಕೇರ್ ಚಚ್ಚಿ ಬಂದ. ಉಸಿರಾದಿರ ನಾವು ಸೀರ್ ನೋಡಕ ಬಂದು ನಾವು. ಎಲ್ಲಿ ಬಾಸು? ಎಲ್ಲ ಬಾಸು ಎಲ್ಲ ನೀನು ಯಾವಾಗ ಬಂದ ಸೀರ್ ನೋಡಕ? ನಾಟಕ ಶುರು. ನಾವು ಈಗ ರಾಜಗೌಡ್ರ ಮಾತಾಡ್ಸೋ ಅಂತ ಹೋಯ್ತಾ ಇದೀವ. ನಿಮ್ಮ ಅಪ್ಪನ ಮಾತಾಡ್ಸೋ ಬಾರಪ್ಪ. ಅವ್ರ ಅಪ್ಪನ ಮಾತಾಡ್ಸೋ ಅಂತ ಹೋಯ್ತಾ ಇದೀವ. ವಸಿಷ್ಠ ಬಾಲ ಮಾತಾಡೋದಿಲ್ಲ ಯಾಕೋ? ಯಾರು ನಾನು? ಉದಯ್ ಅಂತೀಯಲ್ಲ. ರಾಜಗೌಡ್ರ ಸಮುದ್ರ ನಾವು ಸೀರ್ ನೋಡಿ ಬಾಸು ಫುಲ್ಲು ಕಲ್ತು ಬಿಟ್ಟಿದವ. ಫುಲ್ಲು ಕಲ್ತು ಬಿಟ್ಟಿದವ. ಸೀರ್ ನೋಡಿ ಬಾಸು ಫುಲ್ಲು ಕಲ್ತು ಬಿಟ್ಟಿದವ. ಗಗನ 3 ದಿನ ಆಯ್ತು ಬಂದು. ನಾವು ಹೊಸ ಕುರಿ ಎಲ್ಲ ಕಟ್ಬೇಕು ಹೋಯ್ತವ. ಸೆಟ್ಟಿಂಗ್ಸ್ ಹೋಗಿ ಒಂಚೂರು .5 ಈಗ ಏನ್ ಹೇಳಿದ್ರು ಮಗ? ಏನ್ ಹೇಳಿದ್ರು? ನಾವೀಗ 3 ದಿನ ಆಗುತ್ತೆ ಬಂದು ಹೋಗ್ಬೇಕ. ಸೀರ್ ನೋಡಿ ಬಾಸು ಫುಲ್ ಕಲ್ತು ಬಿಟ್ಟಿದವ. ನೀವು ನಂದಿದ್ದು ಈಗ 0.5 ಎಲ್ಲ 0.5 ಎಲ್ಲ 3XL ಮಾತಾಡಿ. ಇದು ಸಚಿನ್ ಅವ್ರ ಕೊಟ್ಟಿಗೆ. ಅಯ್ಯಪ್ಪ ಮೊದಲೇ ಕಾಲ ಲೇಟ್ ಆಗಿದೆ. ಅದು ಇದಾ ಗಾಬರಿ ಆಗೋದೇ ನಾನು. ಇದು ಬಾಯ್ ಬಾಯರ್ ಗರ್ಲ್ ಬಾಯ್ ಬಾಯ್ ಕಾಲು ಮುಟ್ಟೋದ ಮೈಕಲ್ ಬಿದ್ಬಿಡ. ಹಾಡು ಹೇಳ್ಕೊರ ನೀನು ಮತ್ತ ಏನಾಯ್ತು ಅಭಿನಯ ಏನೋ ಬಾರೋ ಯಾಕೋ ಅಲ್ಲ ಬೈಕಲ್ ಬಿದ್ದಿದೀನಿ ಅಂತ ಹೇಳ್ತಾ ಇದೀನಿ. ಹಂಗ ನೀನು ಹಾಡು ಹೇಳ್ಕೊ ಬೈಕಲ್ ಹಾಡ್ಕೊ ಹೋಯ್ತೀನಿ. ಹಂಗ ಬಿದ್ರ ಬೈಕಲ್ ಹಾಡ್ಕೊ ಹೋದ ಅಲ್ವಾ? ನಿಮ್ ಭಾಷ ಒಳ್ಳೆ ಚಂದಾಗಿತ್ತು, ನಮ್ ಭಾಷೆ ಚೆನ್ನಾಗಿದೆ. ನಿಮ್ ಭಾಷೆ ಮಾತಾಡ್ತಿರೋದು
ऐसे तगड़े ऐसे ಯಾಕೆ ಚಿಕ್ಕ ಮಕ್ಕಳು ಶಕ್ತಿವಂತರಂಗ ಆಡೋದು ನಾವು? ಹೌದು ಅಲ್ವಾ? ನಾವೇ ಪವರ್ಫುಲ್ ಅಂತ ಆಡೋದು. ಈ ಮೇಲೆ ನೀನು ಚಡ್ಯಾಕ ಮಗು ಚಡ್ಡಿ ತೂತಾಗಿತ್ತು. ನೋಡಕತ್ತವನೆ ಇವಳು ವಡ ಕೊಡಕ್ಕೆ ಬಂದ್ಬಿಟ್ಟು ನಮ್ಗೆ ಸುಡ್ತಾವಳ ವಡ ಒಳ್ಳೆ ವಡ ಇಲ್ಲಿ ನೋಡ್ರ ಇಲ್ಲಿ ಜುಗಲ್ ಬಂದಿ ಸರ್ ಇಲ್ಲಿ ನೋಡಿ ಜುಗಲ್ ಬಂದಿ ಮಾತಾಡ್ದ ಕೂತಾರ ಗೊತ್ತೇ ಆಗಿಲ್ಲ ನಮ್ಗ ಏನ್ ಮಾತಾಡ್ತಿದ್ರೆ ಒಂದು ಹೆಣ್ಣು ಹುಡ್ಕಿ ನಮ್ಮ ಹುಡ್ಗಂಗೆ ನಮ್ಮ ಅಪ್ಪನ್ ಬೇಡ ನನಗ್ ಬೇಡ ನಮ್ ಶಿವಕುಮಾರ್ ಹುಡ್ಕಿ ಅಲ್ಲ ನಮ್ಮ ಅಪ್ಪಂಗೆ ಹೇಳೋದ್ ಬೇಡ ಶಿವಕುಮಾರ್ ಹುಡ್ಕಿ ಇವನ್ನೆಲ್ಲ ಕರ್ಕ ಸಭೆ ಮಾಡ್ತಿದ್ದಿಲ್ಲ ನಮ್ಗ ಮಕ್ಕಳ ಸಭೆ ಪುಟಾಣಿ ಏಜೆಂಟ್ ಹೊಂಟದ್ರಿ ಶಿವಕುಮಾರ್ ಲೋಕಿ ಟಾಟಾ ಬಾಯ್ ಬಿಡು. ಬಾ ಟಾಟಾ ಬಾಯ್ ಉದಯ್. ಟಾಟಾ ಯಾರದು? ಯಾರು ಹೇಳು? ನಾನು ಯಾರು ಹೇಳು ಯಾರದು? ನಾನು ಯಾರು ಹೇಳು ಯಾರಿದು? ನಾನು ಯಾರು ಹೇಳು ಜೋರಿಗಳು ಯಾರದು? ಹಾ? ದೈ ದೈ ಉದಯ್. ಒಳ್ಳೆ ದೈ ಕಾವು ಒಳ್ಳೆ ಕಾವು ಇನ್ನೇನು ಉದಯ್ ಸಮಾಚಾರ? ಸಮಾಚಾರ ಏನಿಲ್ಲ ಹೇಳ್ಬೇಕು ಊಟ ಯಾವಾಗ? ಊಟಕ್ಕೆ ಹೋಯ್ತದೀವಿ ಈಗ ಊಟಕ್ಕೆ ಹೋಯ್ತದೆ ಇನ್ನು ಊಟ? ಗೈಸ್ ಇದು ಸಚಿನ್ ಮನೆ ಬರೀ ಒಂದು ಸ್ಟಾಪ್ ಅಷ್ಟೇ, ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಡೆಸ್ಟಿನೇಷನ್ ಈಗ ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಡೆಸ್ಟಿನೇಷನ್ನು ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಅಷ್ಟೇ. ಸಚಿನ್ ಅವರ ದೊಡ್ಡಮ್ಮನ ಮನೆ, ಅದಕ್ಕೆ ಕಾರ್ ತೆಗಿತಾ ಇದ್ದೀನಿ ಈಗ. ಲೆಟ್ಸ್ ಗೋ. ಬಾ ಬಾ ಬಾ. ಅಲ್ಲ ನನ್ನ ಕುಂಟ ಅಂತ ಇದ್ರ ನೀವು, ಕುಂಟ ಅಂತ ಇದ್ರಲ್ಲ ನನ್ನ ನೀವು, ಸರಿನಾ? ರಜೆ ಕೊಟ್ರ ಬರದಾ? ನಾಳೆ ಬನ್ನಿ ಊಟಕ ಬನ್ನಿ ನಾಳೆ. ಇಲ್ಲಿ ಗಂಟ ಕೇಳ್ತಾ ಇದ್ದವ್ರು ಮಾತಾಡ್ತಾ ಇರೋದು ಬಂದರು ಬಾವ ಬಂದರು ಎಲ್ಲ ಹಾಡು ಹೇಳ್ತಾನೆ ಇಲ್ಲ ಯಾರು ಬಂದರೋ ಬಾವ ಬಂದರೋ ಅಂತ. ಕೋಟ ಕೋಟ ಒಳ್ಳೆ ಕೋಟ ಮಾತ್ರ. ಟೀ ವಡ ಮಾಡಿದ್ರು ನಮ್ಗೆ ಟೀ ವಡ ಮಾಡಿದ್ರು. ಅಲ್ಲ ವಡ ಟೀ ಮತ್ತೆ ವಡ ಒಳ್ಳೆ ವಡ ಮಗ. ಆಯ್ತು ಪೂಜೆ ದಿನ ಹರ್ಕೊಬಿಟ್ಟ. ಗೈಸ್ ಫೈನಲಿ ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ ತಲುಪಿದ್ವಿ. ಶಿವಕುಮಾರ್ ಎಲ್ಲಿಗೆ ತಲುಪಿದೀವ್ರಿ ನಾವು? ನಾವೀಗ HD ಕೋಟೆ ಹತ್ರ ಇರೋ ಕೊತ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ಕೊತ್ತನಹಳ್ಳಿ ಗ್ರಾಮದಲ್ಲಿ ಇದೀವಿ. ಅಂತರ್ಸಂತೆ ಪಕ್ಕದಲ್ಲಿ ನಾವು ಬಂದಿರೋ ವಿಷಯ ಏನಕ್ಕೆ ಅಂತ ಅಂದ್ರೆ, ಸಚಿನ್ ಗಗನ ಮದುವೆ ಆಗಿ 1 ವರ್ಷ ಹತ್ತತ್ರ ಆಗ್ತಿದೆ. ಅವ್ರಿಗೆ ಊಟ ಕರೆದಿದ್ದಾರೆ ಅವ್ರ ದೊಡ್ಡಮ್ಮನ ಮನೇಲಿ. ನಿಮಗೆ ಇವನು ನಾನು ನಿಮಗೆ ಮಾಡ್ಬೇಕಾದ್ರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ನಿಜ ಹಬ್ಬ ಅಂತಾನೆ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ನನಗೆ ಅವ್ರಿಗೆ ಊಟ ಬರ್ದಿರೋದು. ಅದ್ರ ಜೊತೆಗೆ ನಮ್ಮನ್ನು ಕರೆದಿದ್ದಾರೆ ಊಟಕ್ಕೆ ಬನ್ನಿ ಅಂತ. ನಾವು ಜೊತೆಗೆ ಬನ್ನಿ ಅಂದ್ರೆ ಬಂದು ಊಟ ಮಾಡೋಕ್ಕೆ ಊಟ ಸಿಗ್ತದೆ ಅಂತ ಫ್ರೀಯಾಗಿ ಬಂದಿದ್ದೀವಿ ಅಷ್ಟೇ. ನನ್ನ ಕಾಲಿನ ಸ್ಥಿತಿ ಹೆಂಗಿದೆ? ಕಾಂತಾರ ಸರಿಗೋಳ ಕಾಲು ಅವರು ಬ್ಯಾಂಡೇಜ್ ಮಾಡಿಬಿಟ್ಟಿದ್ರು. ನರ್ಸ್ ಬ್ಯಾಂಡೇಜ್ ಮಾಡಿ ತೆಗ್ದಾಕ್ಬಿಟ್ಟು ನಾನೇ ಮಾಡ್ಕೊಂಡೆ. ಅವ್ರಿಗೆ ಸ್ವಲ್ಪ ನರದವ್ರ ಬಲ್ಲಿ ಆಯ್ತು ಪಾಪ. ಅವ್ರಿಗೆ ಸುತ್ತ ಕಾಯ್ತಿಲ್ಲ, ಅವ್ರ ಕಷ್ಟ ನೋಡೋಕ್ಕಾಗ ನಾವೇ ಗಟ್ಟಿ ಕಟ್ಟಿವಿ. ನೋಡ್ಕೊಡಿ, ಇದೇ ಮನೆಗೆ ಬಂದಿರೋದು ನಾವು. ಇವರೇ ಕರೆದಿರೋದು ನಮ್ಮ ಊಟಕ್ಕೆ. ಥ್ಯಾಂಕ್ ಯು ಸೊ ಮಚ್. ಊಟ ಕೊಟ್ಮೇಲೆ ಹೇಳ್ತೀನಿ. ಆಂಟಿ ಏನಿದು ಹಿಂಗೆ ಕೂತ್ಬಿಟ್ಟಿರಲ್ಲ ಅಲ್ಲಿ ಮಾಡಿ ಹೋಗ್ಯಾಕ ಹೊಡಿತಾ ಬಿದ್ದಂಗೆ ನಮ್ಮ ಭಾಷೆ ಮಾತಾಡಿ ನೀನು ಅಂತ. ನಮ್ಮ ಭಾಷೆ ಯಾಕೆ ಮಾತಾಡ್ತಿದ್ಯಾ ಅಂತ. ಊಟ ಕೊಡಿ ಶಿವಕುಮಾರ್. ಅನ್ನ ನಮ್ಗೆ ಇಟ್ಟು ಸಾಕು. ಅನ್ನ ಬೇಡವಾ? ಹಿಂಗೆ ಕೂತ್ಕೊಂಡ್ರೆ ಹೆಂಗೆ ಓಡಾಡೋದು ಜನ. ಅರ್ಧ ಕೊಡಿ ಸಾಕು. ಬೇಡ ಸಾಕು, ಅರ್ಧ ಹಾಕಿ ನಂಗೆ ಸಾಕು. ಏನ್ ಮಗ ದ್ವಾರಕೇಶ್? ಏನ್ ಮಗ ಸಚ್ಚಿ ಇಟ್ಟಿದಲ್ವಾ? ಸಚ್ಚಿ ಇಟ್ಟು ಅಂದ್ರೆ ಸಾಯ್ತಾನ. ಇಟ್ಟು ಮಾತ್ರ ತಿನ್ನೋದು.